आप देख रहे हैं बीजापुर इन्फो। मैं आपके साथ जाफर कलादगी। उगादी के मौके पर आज बीजापुर एमएलए बसनगौड़ा पाटिल यत्नाड़ ने शहर के श्री सिद्धेश्वर मंदिर में होम हवन पूजा कर लोकसभा चुनाव में बीजेपी की जीत और मोदी को फिर से पीएम बनाने की प्रार्थना की। इस मौके पर बीजेपी प्रत्याशी रमेश जिगजिंगी, राहुल गांधी, कांग्रेस जेडीएस गठबंधन जैसे कई मुद्दों पर टिप्पणी की एमएलए यत्नाड़ ने। देखिए। ಒಟ್ಟಾರೆ ಇವತ್ತು ದೇಶದಲ್ಲಿ ನಡೀತಿರೋಂಥ ಚುನಾವಣೆ ಪ್ರಧಾನಮಂತ್ರಿ ಮೋದಿಯವ್ರು ನೋಡಿ, ಯಾರೇನದಾರೋ ಏನಿಲ್ಲೋ ಇವತ್ತೆಲ್ಲನೂ ಜನ ನೆನಪಾರಿದ್ದಾರೆ. ಇವತ್ತು ಯಾರೂ MP ಕ್ಯಾಂಡಿಡೇಟ್ಗಳ ಮುಖ ನೋಡಿ ಯಾರೂ ಓಟ್ ಹಾಕ್ತಾಯಿಲ್ಲ. ಭಾರತ ಉಳಿಬೇಕು, ಭಾರತದ ಶಕ್ತಿ ಇವತ್ತು ಏನು ಪುಲ್ವಾಮಾ ಘಟನೆ ನಂತರ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂತಹ ಏರ್ ಸ್ಟ್ರೈಕ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಅದೇ ರೀತಿ ಮೊನ್ನೆ ಏನು ನಮ್ಮ ವಿಜ್ಞಾನಿಗಳು ವಿಶೇಷವಾದಂತಹ ಒಂದು ಪ್ರಯೋಗವನ್ನು ಮಾಡೋದ್ರ ಮೂಲಕ ಆಕಾಶದಲ್ಲಿರುವಂಥ ಅವರೇನು ಕೆಲವೊಂದು ಸ್ಯಾಟಲೈಟ್ಗಳದಾವೆ ನಮ್ಮ ದೇಶದ ಗುಪ್ತ ಮಾಹಿತಿಗಳಂತ ಅವನ್ನ ಉಡಾಯಿಸಿದಿರ್ಬೋದು. ಇವೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಮಹತ್ ಸಾಧನೆ. ಆ ದೃಷ್ಟಿಯಿಂದ ಭಾರತದ ಜನತೆ ಇವತ್ತು ಪ್ರಧಾನಮಂತ್ರಿ ಮೋದಿಯವ್ರನ್ನ ಮಾಡಲೇಬೇಕು ಅನ್ನೋಂಥ ಸಂಕಲ್ಪ ಪಟ್ಟಿದ್ದಾರೆ. ಯಾವುದೇ ಅಭ್ಯರ್ಥಿಗಳ ಅವರ ಏನದಾರೆ ಗುಣ ಅವಗುಣಗಳನ್ನು ಜನ ಇವತ್ತು ನೋಡೋ ಪರಿಸ್ಥಿತಿ ಒಳಗಿಲ್ಲ. ಭಾರತ ಉಳಿಬೇಕಾದ್ರೆ ಪ್ರಧಾನಮಂತ್ರಿ ಮೋದಿ ಆಗಬೇಕು, ಇಷ್ಟೇ ದೇಶದ ಮೋದಿ ಇರುವಂಥ ಸಂಕಲ್ಪ. ಕಳೆದ ವಿಧಾನಸಭೆ ಚುನಾವಣೆ ಯಾರು ಮಾಡಿದ್ದಾರೆ ಅವರಿಗೆ ಈಗಾಗಲೇ ನನ್ನನ್ನು ಆಯ್ಕೆ ಮಾಡೋದ್ರ ಮೂಲಕ ಅವ್ರು ಒದ್ದಿದ್ದಾರೆ. ಅವ್ರು ಒದ್ದಿದ್ದು ಪೆಟ್ಟು ಗೊತ್ತಾಗಿದೆ, ಎಷ್ಟು ಕೆಟ್ಟ ಒದ್ದಿದ್ದಾರಪ್ಪ ನಮಗತ್ತೆ. ಅದಕ್ಕೆ ಈಗ ಯಾರು BJP ವಿರುದ್ಧ ಮಾಡ್ತಾರಂದ್ರೆ ಅವ್ರಿಗೂ ಒದಿತಾರತ್ತೆ ಅನ್ನೋ ಅವ್ರು ಸಲಹೆ ಕೊಟ್ಟಾರಲ್ಲ, ಅವ್ರು ಹಿಂದೆ ಯಾರ್ಯಾರು ಒದಸ್ಕೊಂಡಿದ್ದಾರೆ ಅವ್ರ ಅನುಭವ ಆಗಿ ಅದನ್ನು ಸಲಹೆ ಕೊಟ್ಟಿದ್ದಾರೆ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।